ಸಾಧಾರಣ ಕಾಲದ 20ನೆಯ ಭಾನುವಾರ. ಮೊದಲನೆಯ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಹೇಳುವುದು ಏನೆಂದರೆ, ನ್ಯಾಯವನ್ನು ಅನುಸರಿಸಿರಿ, ನೀತಿಯನ್ನು ಆಚರಿಸಿರಿ, ಏಕೆಂದರೆ ನಾನೀಡುವ ಮುಕ್ತಿಯು ಬೇಗನೆ ಬರುವುದು, ನಾನು ತರುವ ಸತ್ಸಂಬಂಧವು ಕೂಡಲೇ ಬೆಳಗುವುದು. ಅನ್ಯ ದೇಶೀಯರಲ್ಲಿ ಯಾರು ಯಾರು ಸರ್ವೇಶ್ವರ ಎಂದು ನನ್ನನ್ನು ಅವಲಂಬಿಸಿ ಪೂಜಿಸಿ, ನನ್ನ ನಾಮವನ್ನು ಪ್ರೀತಿಸಿ, ನನಗೆ ದಾಸನಾಗಿ ಸಬ್ಬತ್ ದಿನವನ್ನು ಹೋಲಿ ಮಾಡದೆ ನನ್ನ ದಿನವೆಂದು ಆಚರಿಸಿ, ಜೊತೆಗೆ ನನ್ನ ಒಡಂಬಡಿಕೆಯನ್ನು ಸುಭದ್ರವಾಗಿ ಪಾಲಿಸುತ್ತಾರೋ ಅವರೆಲ್ಲರನ್ನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡುವೆನು. ನನ್ನ ಪ್ರಾರ್ಥನಾಲಯದಲ್ಲಿ ಅವರನ್ನು ಆನಂದಗೊಳಿಸುವೆನು. ನನ್ನ ಬಲಿಪೀಠದ ಮೇಲೆ ಅವರು ನೀಡುವ ದಹನ ಬಲಿಗಳನ್ನು ಅರ್ಪಣೆಗಳನ್ನು ಸಂತೋಷದಿಂದ ಸ್ವೀಕರಿಸುವೆನು. ನನ್ನ ಆಲಯ ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನ್ನ ಕೀರ್ತಿಸಲಿ ದೇವಾ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ, ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನ ಕೀರ್ತಿಸಲಿ ದೇವಾ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ, ಸಂಕೀರ್ತಿಸಲಿ ಅವರೆಲ್ಲರೂ. ಹರಸು ದೇವಾ ನಮ್ಮನ್ನಾಶೀರ್ವದಿಸು, ನಿನ್ನ ಮುಖ ಕಾಂತಿಯಿಂದೆಮ್ಮನು ಬೆಳಗಿಸು. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದೋಳೆಲ್ಲ, ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜಗತ್ತಿಗೆಲ್ಲ. ನಿನ್ನ ಕೀರ್ತಿಸಲಿ ದೇವಾ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ, ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನ ಕೀರ್ತಿಸಲಿ ದೇವಾ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ, ಸಂಕೀರ್ತಿಸಲಿ ಅವರೆಲ್ಲರೂ. ನ್ಯಾಯದ ಪ್ರಕಾರ ತೀರ್ಪಿಡುತ್ತಿ ಜನತೆಗೆ, ಆದರ್ಶ ನೀಡುತ್ತಿ ಜಗದ ರಾಷ್ಟ್ರಗಳಿಗೆ. ಹರ್ಷಾನಂದವಾಗಲಿ ಜನಾಂಗಗಳಿಗೆ. ನಿನ್ನ ಕೀರ್ತಿಸಲಿ ದೇವಾ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ, ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನ ಕೀರ್ತಿಸಲಿ ದೇವಾ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ, ಸಂಕೀರ್ತಿಸಲಿ ಅವರೆಲ್ಲರೂ. ಎರಡನೆಯ ವಾಚನ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಈಗ ನಾವು ಇಸ್ರಾಯೇಲರಲಾದ ನಿಮ್ಮನ್ನು ಉದ್ದೇಶಿಸಿ ಹೇಳುತ್ತೇನೆ. ನಾನು ನಿಮ್ಮಂತ ಅನ್ಯ ಜನರಿಗೆ ಪ್ರೇಷಿತನಾಗಿ ಕಳುಹಿಸಲ್ಪಟ್ಟವನು. ಇದರ ಬಗ್ಗೆ ಹೆಮ್ಮೆ ಪಡುತ್ತೇನೆ.
ಆದರೂ ಈ ಸೇವೆಯ ಮೂಲಕ ನನ್ನ ಸ್ವಜನರಲ್ಲಿ ಪ್ರೇಮಾಸೂಯೆಯನ್ನು ಮೂಡಿಸಿ ಅವರಲ್ಲಿ ಬಹುಶಃ ಕೆಲವರನ್ನಾದರೂ ಉದ್ಧಾರದ ಮಾರ್ಗಕ್ಕೆ ತರಲು ಸಾಧ್ಯವಾಯಿತೆಂದು ನಂಬುತ್ತೇನೆ. ಇಸ್ರಾಯೇಲರು ತಿರಸ್ಕೃತರಾದ್ದರಿಂದ ಜಗತ್ತು ದೇವರೊಡನೆ ಸಂಧಾನವಾಗಲು ಸಾಧ್ಯವಾಯಿತಾದರೆ ಅವರು ಸ್ವೀಕೃತರಾಗುವಾಗ ಇನ್ನೇನು ತಾನೇ ಸಂಭವಿಸದು? ಸತ್ತವರು ಜೀವಕ್ಕೆ ಎದ್ದು ಬಂದಂತಾಗುವುದಿಲ್ಲವೇ? ದೇವರು ತಾವೇ ನೀಡುವ ವರಗಳನ್ನಾಗಲಿ ಕೊಡುವ ಕರೆಯನ್ನಾಗಲಿ ಹಿಂತೆಗೆದುಕೊಳ್ಳುವವರಲ್ಲ. ಇಸ್ರಾಯೇಲರಲ್ಲದ ನೀವು ಇಂದೊಮ್ಮೆ ದೇವರಿಗೆ ಅವಿಧೇಯರಾಗಿದ್ದೀರಿ. ಆದರೆ ಈಗ ಇಸ್ರಾಯೇಲರ ಅವಿಧೇಯತೆಯ ನಿಮಿತ್ತ ದೇವರ ದಯೆಯನ್ನು ಹೊಂದಿದ್ದೀರಿ. ಅದೇ ಪ್ರಕಾರ ಅವರು ಈಗ ಅವಿಧೇಯರಾಗಿದ್ದರೂ ನೀವು ಹೊಂದಿದ ಕರುಣೆಯ ನಿಮಿತ್ತ ಅವರು ಕರುಣೆಯನ್ನು ಹೊಂದುವರು. ಏಕೆಂದರೆ ಸರ್ವರು ತಮ್ಮ ಕರುಣೆಯನ್ನು ಸವಿಯುವಂತೆ ದೇವರು ಎಲ್ಲರನ್ನೂ ಅವಿಧೇಯತೆ ಎಂಬ ಬಂಧನಕ್ಕೆ ಒಳಪಡಿಸಿದ್ದಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಹಲ್ಲೆಲೂಯಾ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಅಲ್ಲಿಂದ ಹೊರಟು ಟೈರ್ ಹಾಗೂ ಸೀದೋನ್ ಪ್ರಾಂತ್ಯಕ್ಕೆ ಹೋದರು. ಅಲ್ಲಿ ವಾಸವಾಗಿದ್ದ ಕಾನಾನ್ ನಾಡಿನ ಮಹಿಳೆಯೊಬ್ಬಳು ಅವರ ಬಳಿಗೆ ಬಂದಳು. ಪ್ರಭು, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ, ನನ್ನ ಮಗಳಿಗೆ ದೆವ್ವ ಹಿಡಿದು ಬಹಳ ಸಂಕಟ ಪಡುತ್ತಿದ್ದಾಳೆ ಎಂದು ಕೂಗಿಕೊಂಡಳು. ಯೇಸು ಆಕೆಗೆ ಒಂದು ಮಾತನ್ನು ಹೇಳಲಿಲ್ಲ. ಶಿಷ್ಯರು ಹತ್ತಿರಕ್ಕೆ ಬಂದು, ಇವಳನ್ನು ಕಳುಹಿಸಿ ಬಿಡಿ, ಒಂದೇ ಸಮಾನೆ ಗೋಳಿಡುತ್ತಾ ನಮ್ಮನ್ನು ಬೆಂಬತ್ತಿ ಬರುತ್ತಿದ್ದಾಳೆ ಎಂದು ಕೇಳಿಕೊಂಡರು. ಆಗ ಯೇಸು, ನನ್ನನ್ನು ಕಳುಹಿಸಿರುವುದು ತಪ್ಪಿ ಹೋದ ಕುರಿಗಳಂತಿರುವ ಇಸ್ರಾಯೇಲ್ ಜನಾಂಗದವರ ಬಳಿಗೆ ಮಾತ್ರ ಎಂದರು. ಆದರೂ ಆಕೆ ಯೇಸುವಿಗೆ ಅಡ್ಡ ಬಿದ್ದು, ಸ್ವಾಮಿ, ಸಹಾಯ ಮಾಡಿ ಎಂದು ಯಾಚಿಸಿದಳು. ಅದಕ್ಕೆ ಯೇಸು, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂದರು. ಆಗ ಆಕೆ, ಅದು ನಿಜ ಪ್ರಭು, ನಾಯಿಗಳಾದರೂ ತಮ್ಮ ಯಜಮಾನನ ಮೇಜಿನಿಂದ ಕೆಳಗೆ ಬೀಳುವ ಚೂರುಪಾರನ್ನು ತಿನ್ನುತ್ತವೆ ಅಲ್ಲವೇ ಎಂದು ಮರುತ್ತರ ಕೊಟ್ಟಳು. ಆಗ ಯೇಸು, ನಿನ್ನ ವಿಶ್ವಾಸ ಅಚಲವಾದುದು, ನಿನ್ನ ಕೋರಿಕೆ ನೆರವೇರಲಿ ಎಂದರು. ಅದೇ ಕ್ಷಣದಲ್ಲಿ ಆಕೆಯ ಮಗಳು ಗುಣ ಹೊಂದಿದಳು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ತಾಯೇ ಮರಿಯಾ, ನಿಮ್ಮ ಮಡಿಲಲ್ಲಿ ನಮ್ಮನ್ನು ಸೇರಿಸು, ನಿಮ್ಮ ಪವಿತ್ರ ಶಾಲುವಿನಡಿ ನಮ್ಮ ಕಾಪಾಡು. ದೇವರ ತಾಯೇ, ಕರುಣೆಯ ಸಾಗರವೇ, ನಮ್ಮ ಕುಟುಂಬವ ನಿಮ್ಮ ಆಶೀರ್ವಾದದ ಸೆರಗಲಿ ಕಾಯಿಸು. ಬೆಳಗಿನ ತಾರೆಯೇ, ಶಾಂತಿಯ ರಾಣಿಯೇ, ನಿಮ್ಮ ಬೆಳಕಿನಲ್ಲಿ ನಡೆಸು ನಮ್ಮ ಹೆಜ್ಜೆಯನು. ಕಷ್ಟದ ಹೊತ್ತಿನಲ್ಲಿ ನೀವೇ ನಮ್ಮ ಆಸರೆ, ನೋವಿನ ಗಾಳಿಯಲ್ಲಿ ನೀವೇ ನಮ್ಮ ಸುರಕ್ಷಿತ ದಡ. ನಿಮ್ಮ ಕೈಗಳಲ್ಲಿ ನಮ್ಮ ಮನೆ ಒಪ್ಪಿಸಿದ್ದೇವೆ, ನಿಮ್ಮ ಹೃದಯದಲ್ಲಿ ನಮ್ಮ ಭರವಸೆ ನೆಟ್ಟಿದ್ದೇವೆ.
ಸೆರಗಲಿ ಕಾಯಿಸು. ನಮ್ಮ ಮಕ್ಕಳನ್ನು ಕಾಪಾಡಿ ನಮ್ಮ ಪ್ರೀತಿಯ ಬೆಳಗಿಸು. ದೆವ್ವದ ಬಲೆಯಿಂದ ನಮ್ಮನ್ನು ಕಾಪಾಡು. ನಿಮ್ಮ ಪವಿತ್ರ ಜಪಮಾಲೆಯ ಹಾದಿಯಲ್ಲಿ ನಡೆಸು. ಯೇಸುವಿನ ಕ್ಷಮೆಯ ದಾರಿಯಲ್ಲಿ ನಡೆಸು. ಸ್ವರ್ಗದ ತಾಯೆ ನಿಮ್ಮ ಮೊಣಕಾಲಲ್ಲಿ ಬೀಳುವೆವು. ನಿಮ್ಮ ಪ್ರಾರ್ಥನೆಯ ಮೂಲಕ ದೇವರ ಕೃಪೆಯನ್ನು ಪಡೆಯುವೆವು. ತಾಯೇ ಮರಿಯಾ, ನಿಮ್ಮ ಮಡಿಲಲ್ಲಿ ನಮ್ಮನ್ನು ಸೇರಿಸು. ನಿಮ್ಮ ಪವಿತ್ರ ಶಾಲುವಿನಡಿ ನಮ್ಮ ಕಾಪಾಡು. ದೇವರ ತಾಯೆ ಕರುಣೆಯ ಸಾಗರವೇ, ನಮ್ಮ ಕುಟುಂಬವ ನಿಮ್ಮ ಆಶೀರ್ವಾದದ ಸೆರಗಲಿ ಕಾಯಿಸು. ಓ ಮರಿಯಾ, ಓ ಮರಿಯಾ, ನಿಮ್ಮ ಹೆಸರೇ ಮಧುರ ಗಾನ. ಓ ಮರಿಯಾ, ಓ ಮರಿಯಾ, ನಿಮ್ಮ ಕರೆ ನಮ್ಮ ಜೀವದ ದೀಪ. ಕಣ್ಣೀರು ಒರೆಸುವ ತಾಯೆ ನೀವು, ಮೌನದಿ ಕೇಳುವ ಸ್ನೇಹಿತೆ ನೀವು. ಯೇಸುವಿನ ಹೃದಯಕ್ಕೆ ದಾರಿ ನೀವೇ. ನಮ್ಮ ಪ್ರಾರ್ಥನೆ ಅರ್ಪಿಸು ತಾಯೆ ನೀವೇ. ತಾಯೇ ಮರಿಯಾ, ನಿಮ್ಮ ಮಡಿಲಲ್ಲಿ ನಮ್ಮನ್ನು ಸೇರಿಸು. ನಿಮ್ಮ ಪವಿತ್ರ ಶಾಲುವಿನಡಿ ನಮ್ಮ ಕಾಪಾಡು. ದೇವರ ತಾಯೆ ಕರುಣೆಯ ಸಾಗರವೇ, ನಮ್ಮ ಕುಟುಂಬವ ನಿಮ್ಮ ಆಶೀರ್ವಾದದ ಸೆರಗಲಿ ಕಾಯಿಸು. ಇಂದು ಎಂದೆಂದಿಗೂ ನಮ್ಮನ್ನು ಕಾಪಾಡಿ. ಯೇಸುವಿನ ಪ್ರೀತಿಯ ದಾರಿಯಲ್ಲಿ ನಡೆಸಿ. ಆಮೆನ್, ಆಮೆನ್. ತಾಯೇ ಮರಿಯಾ, ನಿಮ್ಮ ಮಡಿಲಲ್ಲಿ ನಮ್ಮನ್ನು ಸೇರಿಸು. ನಿಮ್ಮ ಪವಿತ್ರ ಶಾಲುವಿನಡಿ ನಮ್ಮ ಕಾಪಾಡು. ದೇವರ ತಾಯೆ ಕರುಣೆಯ ಸಾಗರವೇ, ನಮ್ಮ ಕುಟುಂಬವ ನಿಮ್ಮ ಆಶೀರ್ವಾದದ ಸೆರಗಲಿ ಕಾಯಿಸು. ಬೆಳಗಿನ ತಾರೆಯೇ
ಇದು ಅಂತರಂಗದ ಅಲೆಗಳ ವಲ್ಲರಿ. ಸ್ವರ್ಗ ಸ್ವೀಕೃತ ಮಾತೆಯೇ, ದೇವದೂತರ ರಾಣಿಯೇ, ದೇವನ ಹಳ್ಳಿಯ ಪಾಲಕಿಯೇ, ಅತಿ ಪೂಜ್ಯ ಕನ್ನಿಕೆಯೇ. ಸ್ವರ್ಗ ಸ್ವೀಕೃತ ಮಾತೆಯೇ, ದೇವದೂತರ ರಾಣಿಯೇ, ದೇವನ ಹಳ್ಳಿಯ ಪಾಲಕಿಯೇ, ಅತಿ ಪೂಜ್ಯ ಕನ್ನಿಕೆಯೇ. ನಮೋ ಮರಿಯಾ, ನಮೋ ಮರಿಯಾ, ಶರೀರಾತ್ಮಗಳೊಂದಿಗೆ ದೇವ ಸನ್ನಿಧಿಯಲ್ಲಿ ಇರುವ ಮಾತೆಯೇ ನಮನ, ಇರುವ ಮಾತೆಯೇ ನಮನ. ಸಕಲ ಸೃಷ್ಟಿಯ ಶ್ರೇಷ್ಠ ಪುತ್ರಿಯೇ, ಯೇಸುವಿನ ನಲ್ಮೆಯ ಜನನಿಯೇ. ಸಕಲ ಸೃಷ್ಟಿಯ ಶ್ರೇಷ್ಠ ಪುತ್ರಿಯೇ, ಯೇಸುವಿನ ನಲ್ಮೆಯ ಜನನಿಯೇ. ಮುಕ್ತಿಯ ಮಾರ್ಗವ ಎಮಗೆ ತೋರಿರಿ, ಮುಕ್ತಿಯ ಮಾರ್ಗವ ಎಮಗೆ ತೋರಿರಿ. ನಮ್ಮ ತಾಯಿಯೇ ಪ್ರಾರ್ಥಿಸಿರಿ, ನಮ್ಮ ತಾಯಿಯೇ ಪ್ರಾರ್ಥಿಸಿರಿ. ನಮೋ ಮರಿಯಾ, ನಮೋ ಮರಿಯಾ, ಶರೀರಾತ್ಮಗಳೊಂದಿಗೆ ದೇವ ಸನ್ನಿಧಿಯಲ್ಲಿ ಇರುವ ಮಾತೆಯೇ ನಮನ, ಇರುವ ಮಾತೆಯೇ ನಮನ. ಉದಯ ಕಾಲದ ಧ್ರುವ ತಾರೆಯೇ, ತ್ಯಾಗ ಪ್ರೀತಿಯ ಮೂರ್ತಿಯೇ. ಉದಯ ಕಾಲದ ಧ್ರುವ ತಾರೆಯೇ, ತ್ಯಾಗ ಪ್ರೀತಿಯ ಮೂರ್ತಿಯೇ. ಮೋಕ್ಷದ ಬಾಗಿಲ ಎಮಗೆ ತೆರೆಯಿರಿ, ಮೋಕ್ಷದ ಬಾಗಿಲ ಎಮಗೆ ತೆರೆಯಿರಿ. ನಮ್ಮ ತಾಯಿಯೇ ಪ್ರಾರ್ಥಿಸಿರಿ, ನಮ್ಮ ತಾಯಿಯೇ ಪ್ರಾರ್ಥಿಸಿರಿ. ಸ್ವರ್ಗ ಸ್ವೀಕೃತ ಮಾತೆಯೇ, ದೇವದೂತರ ರಾಣಿಯೇ, ದೇವನ ಹಳ್ಳಿಯ ಪಾಲಕಿಯೇ, ಅತಿ ಪೂಜ್ಯ ಕನ್ನಿಕೆಯೇ. ಸ್ವರ್ಗ ಸ್ವೀಕೃತ ಮಾತೆಯೇ, ದೇವದೂತರ ರಾಣಿಯೇ, ದೇವನ ಹಳ್ಳಿಯ ಪಾಲಕಿಯೇ, ಅತಿ ಪೂಜ್ಯ ಕನ್ನಿಕೆಯೇ. ನಮೋ ಮರಿಯಾ,
ಬಾ ದೇವ ಪ್ರಸಾದದಿ ತುಂಬಿಸಿ ನಮಗೆ ಇಳಿದು ಬಾ ಮಾತೆಯೇ ಕನ್ಯಾಮರಿಯಳೇ ಇಳಿದು ಬಾ ಇಳಿದು ಬಾ ಶಾಂತಿಯ ಬೆಳಕನ್ನು ನೀಡಲು ಬಾರಮ್ಮ ಹೃದಯದ ದುಃಖವ ನೀಗಿಸು ಅಮ್ಮ ಕರುಣೆಯ ಸಾಗರವೇ ಬಾ ಕರುಣೆಯ ಸಾಗರವೇ ಬಾ ಸಂಕಟದ ಹಾದಿಯಲ್ಲಿ ದಾರಿಯು ನೀನಮ್ಮ ಬಾಳಿನ ನಾವೆಗೆ ಆಸರೆ ನೀನೆ ಸಂತೃಪ್ತಿಯ ಕೃಪೆಯನ್ನು ನೀಡು ಸಂಕಟದ ಹಾದಿ ದಾರಿಯು ನೀನಮ್ಮ ಸಂತೃಪ್ತಿಯ ಕೃಪೆಯನ್ನು ನೀಡು ಹೃದಯದೊಳಗೆ ನೀ ನೆಲೆಸಲು ಬಾರಮ್ಮ ಆಗುವೆವು ನಾವು ನಿಮ್ಮ ಆಲಯ ತೋರಿಸು ಯೇಸುವಿನ ಮಾರ್ಗವನು ತೋರಿಸು ಯೇಸುವಿನ ಮಾರ್ಗವನ್ನು ಹೃದಯದೊಳಗೆ ನೀ ನೆಲೆಸಲು ಬಾರಮ್ಮ ತೋರಿಸು ಯೇಸುವಿನ ಮಾರ್ಗವನು ಆಮೆನ್ ಆಮೆನ್ ಆಮೆನ್
ನೆಮ್ಮದಿಯನ್ನು ಕಾಣುವೆವು. ನಿಮ್ಮ ಕರವನ್ನು ಹಿಡಿದು ಯೇಸುವಿನ ದಾರಿಯಲ್ಲಿ ನಡೆಯುವೆವು. ನಮ್ಮ ಜೀವನದ ಪ್ರತಿ ಕ್ಷಣವನ್ನು ನಿಮಗೆ ಅರ್ಪಿಸುವೆವು. ಬಾ ಮರಿಯಮ್ಮ ದೇವರ ತಾಯಿಯೇ, ನಮ್ಮ ಹೃದಯಕ್ಕೆ ಬನ್ನಿರಿ. ಯೇಸುವಿನ ಪವಿತ್ರ ಮಾರ್ಗದಲ್ಲಿ ನಮ್ಮನ್ನು ನಡೆಸಿರಿ. ನಿಮ್ಮ ಕೃಪೆಯ ನೆರಳಿನಲ್ಲಿ ನಾವು ಸದಾ ಜೀವಿಸುವೆವು. ಅಮ್ಮ ಮರಿಯಮ್ಮ, ನಿಮ್ಮಲ್ಲಿಯೇ ಆಶ್ರಯ ಪಡೆಯುವೆವು. ಪಾಪದ ಕತ್ತಲೆಯನ್ನು ದೂರ ಮಾಡುವ ತಾಯಿಯೇ, ಪವಿತ್ರತೆಯ ಮಾರ್ಗವನ್ನು ತೋರಿಸುವ ಬೆಳಕೆ, ಕಷ್ಟಗಳ ಸಮಯದಲ್ಲಿ ಧೈರ್ಯವನ್ನು ನೀಡುವವರೇ, ನಿಮ್ಮ ಪ್ರಾರ್ಥನೆಯ ಬಲದಿಂದ ನಮ್ಮನ್ನು ಕಾಪಾಡುವವರೇ. ಬಾ ಮರಿಯಮ್ಮ ದೇವರ ತಾಯಿಯೇ, ನಮ್ಮ ಹೃದಯಕ್ಕೆ ಬನ್ನಿರಿ. ಯೇಸುವಿನ ಪವಿತ್ರ ಮಾರ್ಗದಲ್ಲಿ ನಮ್ಮನ್ನು ನಡೆಸಿರಿ. ನಿಮ್ಮ ಕೃಪೆಯ ನೆರಳಿನಲ್ಲಿ ನಾವು ಸದಾ ಜೀವಿಸುವೆವು. ಅಮ್ಮ ಮರಿಯಮ್ಮ, ನಿಮ್ಮಲ್ಲಿಯೇ ಆಶ್ರಯ ಪಡೆಯುವೆವು. ಸ್ವರ್ಗದ ರಾಣಿಯೇ, ನಮ್ಮ ಕುಟುಂಬದ ಆಶೀರ್ವಾದವೇ, ಶಾಂತಿ ಮತ್ತು ಪ್ರೀತಿಯ ಅಮೃತ ಹೊನಲವೇ, ನಿಮ್ಮ ಪುತ್ರರಾದ ಯೇಸುವಿನ ಕಡೆಗೆ ನಮ್ಮನ್ನು ನಡೆಸಿರಿ. ನಮ್ಮ ಹೃದಯಗಳಲ್ಲಿ ಸದಾ ಕಾಲ ನೆಲೆಸಿರಿ. ಬಾ ಮರಿಯಮ್ಮ ದೇವರ ತಾಯಿಯೇ, ನಮ್ಮ ಹೃದಯಕ್ಕೆ ಬನ್ನಿರಿ. ಯೇಸುವಿನ ಪವಿತ್ರ ಮಾರ್ಗದಲ್ಲಿ ನಮ್ಮನ್ನು ನಡೆಸಿರಿ. ನಿಮ್ಮ ಕೃಪೆಯ ನೆರಳಿನಲ್ಲಿ ನಾವು ಸದಾ ಜೀವಿಸುವೆವು. ಅಮ್ಮ ಮರಿಯಮ್ಮ, ನಿಮ್ಮಲ್ಲಿಯೇ ಆಶ್ರಯ ಪಡೆಯುವೆ.